Hello friends, welcome to Job Aspirants YouTube ಚಾನಲ್. ಫ್ರೆಂಡ್ಸ್, ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂದರೆ KEA ಕಡೆಯಿಂದ ದಿನಾಂಕ 10-12-2024 ಒಂದು ಮಹತ್ವದ ಪ್ರಕಟಣೆಯನ್ನು ಪ್ರಕಟಿಸಲಾಗಿದೆ. ಸೊ ಫ್ರೆಂಡ್ಸ್, ಇದೊಂದು ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೂ ಫಸ್ಟ್ ಟೈಮ್ ನೀವು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ನಿಮಗೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ರೀಸೆಂಟಾಗಿ ನಿಮಗೆ ಫಸ್ಟಾಗಿ ನಿಮಗೆ ತಲುಪುತ್ತದೆ. ಓಕೆ, ಸೊ ಫ್ರೆಂಡ್ಸ್, ಇದು ಕರ್ನಾಟಕ ಸುತ್ತಲೆ ಸಂಖ್ಯೆ ಇದು ಬಂದುಬಿಟ್ಟು HHL 2024 ದಿನಾಂಕ 10-12-2024ರಂತೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಮತ್ತು ಕೇಂದ್ರ ಸಚಿವರಾಗಿದ್ದ ಶ್ರೀ SM ಕೃಷ್ಣರವರು ನಿಧನರಾದ ಹಿನ್ನೆಲೆಯಲ್ಲಿ ದಿನಾಂಕ 11-12-2024ರಂದು ಒಂದು ಸರ್ಕಾರಿ ಕಚೇರಿಗಳಿಗೆ ಮತ್ತು ಎಲ್ಲ ಶಾಲಾ ಕಾಲೇಜುಗಳಿಗೆ ಸಾರ್ವಜನಿಕ ರಜೆಯನ್ನು ಘೋಷಿಸಲಾಗುತ್ತದೆ. ಓಕೆ, ಸೊ ಇದೊಂದು ಎಲ್ಲರಿಗೂ ಗೊತ್ತಿರುವಂಥ ಮಾಹಿತಿ. ಸೊ ಆದ ಕಾರಣ ಏನಾಗಿದೆ ಅಂದರೆ, ಆದ್ದರಿಂದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಿನಾಂಕ 11-12-2024ರಂದು ನಿಗದಿಪಡಿಸಲಾಗಿದ್ದು, ಅಂದರೆ GTTC ಹುದ್ದೆಗಳನ್ನು ಮತ್ತು ಇದಕ್ಕೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ದಿನಾಂಕ 12-12-2024ಕ್ಕೆ ಮುಂದೂಡಲಾಗಿದೆ. ಸೊ ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಇಲ್ಲಿ ನೀವು ಕೆಳಗೆ ನೋಡಬಹುದು ಫ್ರೆಂಡ್ಸ್. ಇಲಾಖೆ ಬಂದುಬಿಟ್ಟು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ, ಹುದ್ದೆ ಬಂದುಬಿಟ್ಟು ಲೆಕ್ಚರರ್ ಇನ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಮತ್ತು ಇನ್ಸ್ಟ್ರಕ್ಟರ್ ಗ್ರೇಡ್ 2 E&C, ಟೆಕ್ನಿಷಿಯನ್ ಗ್ರೇಡ್ 3 E&C, ಟೆಕ್ನಿಷಿಯನ್ ಗ್ರೇಡ್ 3 ಮೆಚಟ್ರಾನಿಕ್ಸ್ ಮತ್ತು ಲೆಕ್ಚರರ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಫೋರ್ಮ್ಯಾನ್ ಗ್ರೇಡ್ 2 ಟೆಕ್ನಿಷಿಯನ್ ಗ್ರೇಡ್ 3 E&D. ಸೊ ಎಲ್ಲ ಹುದ್ದೆಗಳಿಗೆ ಒಂದು ದಿನಾಂಕ 12-12-2024 ಅಂದರೆ ಗುರುವಾರರಂದು ಇದೊಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುವುದು. ನಾಳೆ ಅಂದರೆ ದಿನಾಂಕ 11 ಡಿಸೆಂಬರಿಗೆ ಇರುವಂತಹ ಎಕ್ಸಾಮನ್ನು 12 ಡಿಸೆಂಬರಿಗೆ ಪೋಸ್ಟ್ಪೋನ್ ಮಾಡಲಾಗಿದೆ. ಯಾಕಂದರೆ ಇದೊಂದು ಅಫಿಷಿಯಲ್ ಒಂದು ಹಾಲಿಡೇ ಇದ್ದ ಕಾರಣ ಇದೊಂದು ಎಕ್ಸಾಮನ್ನು ಮುಂದೆ ಹೂಡಲಾಗಿದೆ. ಓಕೆ, ಮತ್ತು ಇದು ಸಮಯ ಬಂದುಬಿಟ್ಟು ನೋಡಿ, ಪೇಪರ್ 1 ಬಂದುಬಿಟ್ಟು ಮಾರ್ನಿಂಗ್ ಸೆಷನ್ನಲ್ಲಿ 10:30ರಿಂದ 12:30 ಗಂಟೆವರೆಗೆ, ಮತ್ತು ಪೇಪರ್ 2 ಬಂದುಬಿಟ್ಟು 2:30ರಿಂದ ಮಧ್ಯಾಹ್ನ 2:30 ಗಂಟೆಯಿಂದ ಸಾಯಂಕಾಲ 4:30 ಗಂಟೆವರೆಗೆ. ಸೊ ಉಳಿದಂತೆ ದಿನಾಂಕ 14-12-2024ರ ಪರೀಕ್ಷಾ ವೇಳಾಪಟ್ಟಿಯಲ್ಲಿ ಹಾಗೂ ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಬದಲಾವಣೆಗಳನ್ನು ಇರುವುದಿಲ್ಲ. ಓಕೆ, ಸೊ ಫ್ರೆಂಡ್ಸ್, ಇದು ಒಂದು KEA ಕಡೆಯಿಂದ ಅಫಿಷಿಯಲ್ ಟ್ವಿಟ್ಟರ್ನಿಂದ ಒಂದು ಮಾಹಿತಿಯನ್ನು ನೀಡಲಾಗಿತ್ತು ಮತ್ತು ಅಫಿಷಿಯಲ್ ನೋಟಿಸ್ ಇರುವಂತಕ್ಕದ್ದು. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಅಫಿಷಿಯಲ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಟ್ವಿಟರ್ ಮುಖಾಂತರ ಕೂಡ ತಿಳಿಸಲಾಗುತ್ತದೆ ಈ ಮಾಹಿತಿಯನ್ನು. ರಜೆ ಕಾರಣಕ್ಕೆ ಡಿಸೆಂಬರ್ 11ರಂದು ನಡೆಯಬೇಕಿದ್ದ GTTC ನೇಮಕಾತಿ ಪರೀಕ್ಷೆಯನ್ನು ಡಿಸೆಂಬರ್ 12ರಂದು ನಡೆಸಲಾಗುತ್ತದೆ. ಅದೇ ರೀತಿ ಒಂದು PG ಮೆಡಿಕಲ್ ಮೂಲ ದಾಖಲೆಗಳ ಸಡಿಲಿಕೆ ಕೂಡ ದಿನಾಂಕ ಡಿಸೆಂಬರ್ 11ರಂದು ಇರುವುದಿಲ್ಲ. ಬದಲಿಗೆ ಡಿಸೆಂಬರ್ 12, 13, 16, 17 ಸೊ ಈ ದಿನಾಂಕಕ್ಕೆ ಈ ದಿನಗಳಲ್ಲಿ ಯಾವುದಾದರೂ ಒಂದು ದಿನ ಸಲ್ಲಿಸಬಹುದು ಅಂತ ತಿಳಿಸಲಾಗಿರುತ್ತದೆ. ಓಕೆ, ಸೊ ಫ್ರೆಂಡ್ಸ್, ಇವತ್ತಿಂದ ಇದೊಂದಿಷ್ಟು ಮಾಹಿತಿ ಇದೆ. ಮತ್ತೆ ಭೇಟಿ ಆಗ್ತೀನಿ ಹೊಸ ಅಪ್ಡೇಟ್ಸ್ ಜೊತೆ. ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.